ಪ್ರಸಾದಕ್ಕೂ ಕೂಡ ಕುತ್ತು ಬಂದಿದೆ. ಆಟೋಗಳ ಗ್ಯಾಸ್ ಸಿಲಿಂಡರ್ ಹೆಚ್ಚಾಗಿದೆ. ಕೆಲವೊಂದು ಹೋಟೆಲ್ಗಳಲ್ಲಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಇನ್ನು ರೈಲ್ವೆ ನಿಲ್ದಾಣಗಳಲ್ಲಿ ಮೈಕ್ರೋವೇವ್ ಅನ್ನು ಬಳಕೆ ಮಾಡುವಂತೆ ಅಂಗಡಿ ಮಾಲೀಕರಿಗೆ ಐಆರ್ಟಿಸಿ ಮನವಿ ಮಾಡಿಕೊಂಡಿದೆ. ಇನ್ನು ರಾಜ್ಯದಲ್ಲಿ ಗ್ಯಾಸ್ ಟ್ರಬಲ್ ಹೇಗಿದೆ ನೋಡೋಣ. ಮೋದಿ ಅಥವಾ ಇನ್ಯಾರೋ ವಾಟ್ ಎವರ್ ಪೀಪಲ್ ಮಾತಾಡ್ತಾ ಇರೋದು ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ. ಇದು ಟಿಪಿಕಲ್ ಬಿಜೆಪಿಯ ಎಂದಿನ ಡ್ರಾಮಾ ಮಾಸ್ಟರ್ಗಳ ಆಟ. ಇದು ಯಾರು ಸುಳ್ಳು ಸುದ್ದಿ ಹಬ್ಬಿಸ್ತಿರೋದು? ರಸ್ತೆಯಲ್ಲಿ ಕಾಣಿಸ್ತಿರೋದನ್ನು ಹೇಳ್ತಿದ್ದಾರೆ ಅಷ್ಟೇ. ಸುಳ್ಳು ಎಂತ ಪುಣ್ಯವಂತರಪ್ಪ ನೀವು. ಫಿನಿಶಿಂಗ್ ಮಾಡ್ತೀರಾ, ಆಮೇಲೆ ಫಿನಿಶಿಂಗ್ ಕೊಡ್ತೀರಾ. ಸುದ್ದಿ ಅದು ಅನ್ನೋದಿದ್ರೆ ಸಪ್ಲೈ ಮಾಡಿ. ನೀವು ಸಪ್ಲೈ ಮಾಡ್ತಾ ಇದ್ದಾಗ ಯಾಕೆ ಬಂದು ಇದನ್ನ ಮಾತಾಡ್ತಾ ಇದ್ರು? ಯಾವ ಹೋಟೆಲ್ನವನು ಆಂಟಿ ಮೋದಿನ? ಅರ್ಧ ಹೋಟೆಲ್ನವರು ಪ್ರೋ ಬಿಜೆಪಿ ಫೆಲೋಸ್ ಮುಚ್ಚಿದ್ದಾರೆ ಅಂದ್ರೆ ಅವ್ರಿಗೇನು ನೋಡಿಬೇಕಂಗಾರೆ ಇವಾಗ ಹೋಗ್ಬಿಟ್ಟು ನಾನು ನೀವು ಹೇಳ್ಬಿಟ್ರಿ ಬಿಜೆಪಿ ಅವ್ರದ್ದು. ಬಿಜೆಪಿ ಅವ್ರದ್ದು ಈ ನಾರ್ಮಲ್ ದಿಮಾಕ್ ಒಂದಿದೆ ಅವ್ರಿಗೆ, ಪರ್ಟಿಕ್ಯುಲರ್ಲಿ ಅದರ ಕೆಲವು ಮಂತ್ರಿಗಳಿಗಿದೆ ಕೇಂದ್ರದಲ್ಲಿ. ಆ ಮಂತ್ರಿಗಳ ದಿಮಾಕೇನು ಕೊಬ್ಬೇನು ಅಂತಂದ್ರೆ ನಾವೇನು ಬೇಕಾದ್ರೂ ಮಾಡ್ತೀವಿ ಅದೇ ಸತ್ಯ, ಮಿಕ್ತವ್ರು ಹೇಳಿದ್ದೆಲ್ಲ ಸುಳ್ಳು. ಅವನು ಪಾಪಿ, ನಾನೊಬ್ಬನೇ ಪುಣ್ಯವಂತ, ನಾನೊಬ್ಬನೇ ದೇಶಭಕ್ತ, ನಾನೊಬ್ಬನೇ ಕೆಲಸ ಮಾಡೋನು, ಉಳಿದವರೆಲ್ಲ ವೇಸ್ಟ್ ಬಾಡಿಗಳು ಅನ್ನೋ ಒಂದು ದಿಮಾಕು ಕೊಬ್ಬಿದೆ ಆಟಕ್ಕೆ ಇವ್ರಿಗೆ. ಬಾಯಿ ಮುಚ್ಕೊಂಡು ಸಪ್ಲೈ ಮಾಡಕ್ಕಾದ್ರೆ ಮಾಡಿ. ಇದು ಸುಳ್ಳು ಹೇಳ್ತಿದ್ದಾರೆ ಅಂತ ನೀವು ಸುಳ್ಳು ಹೇಳಬೇಡಿ ಅಷ್ಟೇ. ನೋಬಡಿ ಈಸ್ ಸೇಯಿಂಗ್. ನೀವೇ ರೆಸ್ಪಾನ್ಸಿಬಲ್ ಅಂತ ಹೇಳಲಿಕ್ಕೆ ಆಗದೆ ಇರಬಹುದು. ಕೆಲವು ವ್ಯತ್ಯಾಸಗಳು ನೀವು ಮಾಡಿದ್ದೀರಿ. ಫಾರ್ ಎಕ್ಸಾಂಪಲ್ ಸ್ಟೋರೇಜ್ ಇರ್ಬೋದು, ಮತ್ತೊಂದಿರ್ಬೋದು, ಅವ್ರ ಇಂಟರ್ನ್ಯಾಷನಲ್ ಪಾಲಿಸಿನಲ್ಲಿ ಹೌ ಇಸ್ ಇಟ್ ಚೈನಾ ಇಸ್ ಗೆಟಿಂಗ್, ಅವ್ರು ಇನ್ಯಾರೋ ಸಿಗ್ತಾ ಇದೆ, ಇನ್ಯಾರಿಗೋ ಸಿಗ್ತಿದೆ ಅಂತ ಅನ್ನೋದಾದ್ರೆ ಅವಾಗ ನಿಮ್ಮ ಜೊತೆ ಇರಾನ್ ಸಂಬಂಧ ಏನು, ಅಥವಾ ರಷ್ಯಾ ಪುಟಿನ್ ನನ್ನ ಫ್ರೆಂಡು ಅಂತ ಬೆಳಗ್ಗೆ ಮಧ್ಯಾಹ್ನ ಓಡಾಡ್ತಿರಲ್ಲ, ಅದ್ಯಾಕೆ ಪುಟಿನ್ ಕೈಲಿ ಹೇಳ್ಸಕ್ಕಾಗತ್ತೆ? ಈ ಥರದ್ದೆಲ್ಲ ಜನ ಕೇಳೋ ಪ್ರಶ್ನೆಗಳು. ಇವನನ್ನು ಬಿಟ್ಬಿಡಿ, ಯಾರನ್ನ ಡೊನಾಲ್ಡ್ ಟ್ರಂಪನ್ನು ಬಿಟ್ಬಿಡಿ. ನಿಮ್ಮ ಫ್ರೆಂಡೋ ಅಲ್ವೋ ಅದು ಹಣೆ ಬರ ಹಾಳಾಗೋಗ್ಲಿ. ಅದು ಅಟ್ಲೀಸ್ಟ್ ರಷ್ಯಾ ಶುಡ್ ಹ್ಯಾವ್ ಹೆಲ್ಪ್ಡ್ ಯು ಬೈ ಟಾಕಿಂಗ್ ಟು ಇರಾನ್. ಅವ್ರ ಸಂಬಂಧ ಇದೆಯಲ್ಲ ಅವ್ರಿಗೆ. ಆರ್ ಇರಾನ್ನೇನೆ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅಂತಿರಲ್ಲ. ಹಾಗಾಗಿ ಈ ಪ್ರಶ್ನೆಗಳಿಗೆ ಜನ ಕೇಳೋದ್ರಲ್ಲಿ ತಪ್ಪಿಲ್ಲ. ಅದು ಕೇಳಿದ ತಕ್ಷಣ ಅವನು ರಾಕ್ಷಸ ಅಂತಾನೋ, ಅವನು ದೇಶದ್ರೋಹಿ ಅಂತಾನೋ, ಅವ್ನು ಪಾಕಿಸ್ತಾನ ಕಟ್ಸ್ಬಿಡೋಣ ಅಂತಾನೋ, ಈ ದಿಮಾಕು ಕೊಬ್ಬಲು ಮಾತಾಡೋ ಬಿಜೆಪಿ ಲೀಡರ್ಗಳಿಗೆ ಏನು ಕೊರತೆ ಇಲ್ಲ. ಯಾಕೋ ಬಿಸ್ಲಿ ಇತ್ತೀಚೆಗೆ ಯಾಕೋ ಜಾಸ್ತಿ ಆಯ್ತು. 10-15 ವರ್ಷದಿಂದ ಪುಕ್ಕಟ್ಟೆ ಅಧಿಕಾರಕ್ಕೆ ಬಂದು ಮಜಾ ನೋಡ್ತಿದ್ದೀರಲ್ಲ, 2 ಕಾಲು ಓಟ್ ತಗೊಳಕ್ ಯೋಗ್ಯತೆ ಇಲ್ದಿರೋ ಲೀಡರ್ಗಳೆಲ್ಲ ಮಿನಿಸ್ಟರ್ಗಳಾಗಿ, ಅದಕ್ಕೆ ಇದಾಗ್ತಿರೋದು ಈ ಕೊಬ್ಬು. ಅಂಡ್ ಇವರು ಅಲ್ಟಿಮೇಟ್ಲಿ ಬ್ರಿಂಗ್ ಬ್ಯಾಡ್ ನೇಮ್ ಟು ಮಿಸ್ಟರ್ ನರೇಂದ್ರ ಮೋದಿ. ಅಂಡ್ ಅವರನ್ನ ಈ ದೇಶ ಪನಿಷ್ ಮಾಡುತ್ತೆ. ನಿಮ್ಮಿಂದ ನೋಡ್ತಾ ಇರಿ ಇದು ಚಕ್ರ ತಿರುಗತ್ತಾ ಇಲ್ವಾ ಅಂತ. ಹೀಗೆ ಆಡ್ತಾ ಇದ್ರೆ ನೀವುಗಳು ಈ ದಿಮಾಕಿನ ಗಿರಾಕಿಗಳ ಥರ. ಇನ್ನು ವಿಮಾನಯಾನ ಸಂಸ್ಥೆಗಳು ಟಿಕೆಟ್ ದರವನ್ನು ಹೆಚ್ಚಿಸುತ್ತವೆ ಅಂತ ಹೇಳ್ತಿದ್ದಾರೆ. ಹೆಚ್ಚಿಸಲೇಬೇಕು. ಪ್ರಪಂಚಾದ್ಯಂತ ಈ ಕೆಲಸ ಆಗತ್ತೆ. ಯಾವ ದೇಶದಲ್ಲಿ ATF ಅಂದರೆ ಏರ್ ಟರ್ಬೈನ್ ಫ್ಯೂಯಲ್ ಏನಿದೆ, ಆ ಏರ್ ಟರ್ಬೈನ್ ಫ್ಯೂಯಲ್ಲು ಎಲ್ಲಿ ಹೆಚ್ಚಾಗಲ್ವೋ ಅಲ್ಲಿ ಆಗಲಿಕ್ಕಿಲ್ಲ ಅಷ್ಟೇ. ಅದರ್ವೈಸ್ ಇನ್ನು ಎಲ್ಲ ಕಡೆ ಆಗತ್ತೆ. $60-80 ಇದ್ದಂಥ ATF ಇವತ್ತು $120-130 ಬಂದು ಕೂತಂಗೆ ಕಾಣಿಸ್ತಾ ಇದೆ. ಹಾಗಾಗಿ ನ್ಯಾಚುರಲಿ ಅವರು ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಈಗ ಸಂಸ್ಥೆಗಳು ಹಾಕ್ತಿದ್ದಾರೆ. ದೀರ್ಘಕಾಲದ ಹಿಂದೆ 80ರ ಆಸುಪಾಸಿನಲ್ಲಿ, ಲೇಟ್ 80s ಇರಾನ್ ಗಲ್ಫ್ದು ವಾರ್ ನಡೆದಾಗ ಭಾರತದಲ್ಲೂ ಅವತ್ತಿನ ಸರ್ಕಾರ ಸರ್ಚಾರ್ಜನ್ನು, ಒಂದು ಶುಲ್ಕವನ್ನು ಹಾಕಿತ್ತು ನಮ್ಮೆಲ್ಲರ ಮೇಲೆ, ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ. ಅವತ್ತು ಯುದ್ಧದ ಸರ್ಚಾರ್ಜ್ ಆಗಿ ತೆರಿಗೆನ ಅದನ್ನು ಆಮೇಲೆ ಯುದ್ಧ ಮುಗಿದ ಮೇಲೆ ಹಿಂದಕ್ಕೂ ಪಡೆಯಲಿಲ್ಲ. ಹಾಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡಿಬಿಟ್ಟ ಬೇವರ್ಸಿ ನನ್ನ ಮಗ. ಈ ಕಾಂಗ್ರೆಸ್ನವ್ರಿಗೂ ಮರವಿದೆ, ಬಿಜೆಪಿನವ್ರಿಗೂ ದಿಮಾಕಿದೆ. ಮಧ್ಯದಲ್ಲಿ ನಾವು ಸ್ವಲ್ಪ ಸಮಸ್ಯೆಯಲ್ಲಿ ಇದ್ದೀವಿ. ಬೆಂಗಳೂರಿನಲ್ಲಿ ಸದ್ಯಕ್ಕೆ ಬಂದಿರೋ ಪ್ರಾಬ್ಲಮ್ನಲ್ಲಿ ಇರಾನ್ ಹೇಳ್ತಾ ಇದೆ $200 ಪರ್ ಬ್ಯಾರಲ್ ಆಗಬಹುದು ಅಂತಿದ್ದಾರೆ. $200 ಪರ್ ಬ್ಯಾರಲ್ ಲೆವೆಲ್ಸ್ಗೆ ಏನಾದರೂ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹೋಗಿ ರೀಚ್ ಆಗಿಬಿಟ್ರೆ, ವಿಚ್ ಇಸ್ ಕಚ್ಚಾ ತೈಲ ನಾನು ಮಾತಾಡ್ತಾ ಇರೋದು, ಐ ಥಿಂಕ್ ನಾವೆಲ್ಲ ಸುಮ್ಮನೆ ಶಟ್ ಡೌನ್ ಮಾಡ್ಕೊಂಡು ಮನೇಲಿರೋದು ಬೆಟರು. ಇಂಪಾಸಿಬಲ್ ಆಗೋಗುತ್ತದು. ಲಾರ್ಜ್ಲಿ ಎಕಾನಮಿಗಳು, ಆರ್ಥಿಕ ವ್ಯವಸ್ಥೆಗಳು ಕುಸ್ತು ಬಿದ್ದು ಹೋಗ್ಬಿಡುತ್ತವೆ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಸ್ವಲ್ಪ ತಡವಾಗಿ ಏಟು ತಿನ್ಬೋದು. ಉಳಿದ ಸಣ್ಣ ದೇಶಗಳೆಲ್ಲ ಹೊಡೆದು ಬಿದ್ದೋಗ್ಬಿಡ್ತಾರೆ, ಕೆಳಕ್ಕೆ ಒಂದೇ ಸರಿ ಬಿದ್ದೋಗ್ತಾರೆ, ಸತ್ತೋಗ್ತಾರೆ. ದೊಡ್ಡ ಒಬ್ರಿಗೊಬ್ರು ಬಡದಾಡ್ಕೊಂಡು ಸತ್ತೋಗ್ತಾರೆ ಅಷ್ಟೇ. ಎಲ್ಲ ಬೇರೆ ದಾರಿ ಇಲ್ಲ. ಇದ್ರ ಹಳೆಯ ಕಾಲದ ರೀತಿ ಯಾರ್ಯಾರು ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲಿ ಇರಬೇಕು ಅಷ್ಟೇ. ಕ್ಷೇಮ ಶ್ರೀ ಅಂತ ಬರೆದುಬಿಟ್ಟು ನನ್ನ ಪೋಸ್ಟ್ ಕಾರ್ಡನ್ನ ಹಾಕ್ಕೊಂಡು ಕೂತಿರ್ಬೋದು, ಬೇಕಾದ್ರೆ ತಗೊಂಡೋಗೋಕ್ಕೂ ಬೇಕಲ್ಲ. ಏನೇನೋ, ಸೊ ದಟ್ ಈಸ್ ಎ ಪ್ರಾಬ್ಲಮ್. ಅದಕ್ಕೆ ಕಣ್ರಿ ನಮ್ಮವ್ರು ಯಾರು ಉದ್ದಾರ ಆಗಿಲ್ಲ. ಯಾವನಾದ್ರೂ ಮಾತಾಡ್ತಾರೆ
ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.